ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಬೆಳಗ್ಜಾವದಲ್ಲಿ ದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡಲಿ. ಈ ದಿನ ದೇವರ ಮಕ್ಕಳೇ, ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಕೇಳುವವರು ದೇವರು ನಿಮ್ಮನ್ನು ಖಂಡಿತವಾಗಿಯೂ ಆಶೀರ್ವದಿಸುತ್ತಾರೆ. ನಮ್ಮ ಜೀವನದಲ್ಲಿ ನಾವು ಎಂದಿಗೂ ನಿರಾಶರಾಗಬಾರದು. ಅದಕ್ಕಾಗಿ ದೇವರನ್ನು ಪ್ರತಿದಿನ ನಾವು ಕೃತಜ್ಞತೆಯಿಂದ ಪ್ರಾರ್ಥಿಸಬೇಕು, ಆರಾಧಿಸಬೇಕು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 29 ಮತ್ತು 30ನೇ ವಚನವಾಗಿದೆ. ಒಮ್ಮೆ ಯಾಕೋಬನು ಅಡಿಗೆ ಮಾಡುತ್ತಿದ್ದ. ಏಸಾವನು ಕಾಡಿನಿಂದ ದಣಿದು ಬಂದು, ನಾನು ಬಹಳವಾಗಿ ದಣಿದು ಬಂದಿದ್ದೇನೆ, ಆ ಕೆಂಪು ಪದಾರ್ಥಗಳನ್ನು ತಿನ್ನಲು ಕೊಡು ಎಂದು ಕೇಳಿದನು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಹಸಿವು ಮತ್ತು ದಣಿವು ನಮ್ಮ ಜೀವನದ ಒಂದು ನಿರ್ಧಾರಗಳನ್ನು ದುರ್ಬಲಗೊಳಿಸಬಹುದು. ಏಸಾವನು ಕ್ಷಣಿಕ ಅಗತ್ಯಕ್ಕಾಗಿ ತನ್ನ ಅಮೂಲ್ಯವಾದ ಶ್ರೇಷ್ಠತನದ ಹಕ್ಕನ್ನು ಅಲಕ್ಷ್ಯ ಮಾಡಿದನು ಎಂಬುದಾಗಿ ವಾಕ್ಯ ನಮಗೆ ಮುಂದೆ ಓದುವಾಗ ತಿಳಿಯಪಡಿಸುತ್ತದೆ. ಇದು ನಮ್ಮ ಜೀವನದಲ್ಲಿ ಒಂದು ಪಾಠವಾಗಿದೆ. ತಾತ್ಕಾಲಿಕ ಒಂದು ಆಸೆಗಾಗಿ ನಮ್ಮ ಜೀವನವನ್ನೇ ನಾವು ಕೆಲವೊಂದು ಬಾರಿ ಬದಲಾಯಿಸಿಕೊಂಡು ಬಿಡುತ್ತೇವೆ. ತಾತ್ಕಾಲಿಕ ಆಸೆಗಾಗಿ ದೇವರು ಕೊಟ್ಟಿರುವ ಅಮೂಲ್ಯ ಆಶೀರ್ವಾದಗಳನ್ನು ಕಳೆದುಕೊಳ್ಳಬಹುದು. ಅದಕ್ಕಾಗಿ ದೇವರು ಕೊಟ್ಟಿರುವ ವರಗಳನ್ನು ಕರೆಯುವಿಕೆ, ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ. ಆಗ ನಮ್ಮ ಜೀವನವು ದೇವರ ಚಿತ್ತಕ್ಕೆ ಅನುಗುಣವಾಗಿ ಆಶೀರ್ವಾದಕರವಾಗುತ್ತದೆ. ಆ ರೀತಿಯಾಗಿ ನಾವು ದೇವರ ಕರೆಯನ್ನು ಆಲಿಸಿ ನಡೆಯುವವರಾಗೋಣ. ಏಕೆಂದರೆ ದೇವರು ನಮ್ಮನ್ನು ಪ್ರತಿದಿನ ಮಗನೇ ಮಗಳೇ ಎಂಬುದಾಗಿ ಕರೆಯುವ ಸ್ವರವು ನಮಗೆ ಕೇಳಲ್ಪಡಬೇಕು. ನಾವು ಪ್ರಾರ್ಥಿಸುವಾಗ ಅದು ನಮಗೆ ಕೇಳಲ್ಪಡುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.